ತೆಲುಗು ನಟಿ ಹೇಮಾ ಅವರು ನಿನ್ನೆ ನಡೆದಂತಹ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರ ಬಗ್ಗೆ ಖಚಿತಪಡಿಸ್ತಾ ಇದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಈಕೆ ಹೇಳಿದ್ದು ಸುಳ್ಳು ಅನ್ನೋದು ಈ ಮೂಲಕ ಸ್ಪಷ್ಟವಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಂತಹ ಅದರಲ್ಲೂ ಎಲೆಕ್ಟ್ರಾನಿಕ್ ಸಿಟಿಯ ಹೊರಭಾಗದ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ಅವರು ಪಾಲ್ಗೊಂಡಿದ್ದರ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಪಾರ್ಟಿಯಲ್ಲಿ ಇರಲಿಲ್ಲ ಅಂತ ಸುಳ್ಳು ಹೇಳೋ ಪ್ರಯತ್ನವನ್ನ, ಸಾರ್ವಜನಿಕರ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ನಟಿ ಹೇಮಾ ಅವರು ಮಾಡಿದ್ರು. ಆದರೆ ಅವರ ಸುಳ್ಳಿನ ವ್ಯಾಲಿಡಿಟಿ ಕೇವಲ 24 ಗಂಟೆಗಿಂತ ಕಡಿಮೆ ಇದೆ. ನಿನ್ನೆ ಇಷ್ಟೊತ್ತಿಗೆ ಅವರು ಒಂದು ವಿಡಿಯೋ ಬಿಟ್ಟಿದ್ರು. ಈಗಾಗಲೇ ಇವತ್ತು ದಯಾನಂದ್ ಅವರು ಅದು ಹಾಗಲ್ಲ, ಆಕೆ ಪಾಲ್ಗೊಂಡಿದ್ರು, ಜೊತೆಗೆ ಆಕೆಯ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿದೆ ಹಾಗೂ ಸ್ಟೇಷನ್ ಬೇಲ್ ಮೇಲೆ ಆಕೆಯನ್ನ ಬಿಟ್ಟು ಕಳಿಸೋ ಕೆಲಸ ಆಗಿದೆ ಅನ್ನೋದರ ಮೂಲಕ ನಟಿ ಹೇಮಾ ಅವರ ಸುಳ್ಳಿನ ಬಂಡವಾಳವನ್ನ ಬಯಲು ಮಾಡೋ ಕೆಲಸವನ್ನ ಮಾಡಿದ್ದಾರೆ ಹಾಗೂ ಖಚಿತಪಡಿಸ್ತಾ ಇದ್ದಾರೆ. ಇನ್ನು ಅನೇಕ ಹೈ ಪ್ರೊಫೈಲ್ ವ್ಯಕ್ತಿಗಳು ಈ ಪಾರ್ಟಿಯಲ್ಲಿ ಇದ್ದಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕಂತೂ ಕೆಲವು ಖ್ಯಾತನಾಮರ ಹೆಸರು ಆಚೆ ಬರ್ತಾ ಇದೆ. ಅದರಲ್ಲಿ ಕೆಲವರ ಹೆಸರು ದೃಢಪಡಿಸಲಾಗ್ತಾ ಇದೆ. ಈಗ On the night of 19th May, Bangalore City Crime Branch officers and staff on specific information have raided a farmhouse on the outskirts of Bangalore City, somewhere in Electronic City area, and they have found nearly about 100 persons indulging in a party, and on detailed search, several drugs and narcotic substances have been seized from the place. Based on this, a case is registered in Electronic City police station and 5 persons have been arrested. Drugs like cocaine, MDMA crystals and hydroganja, these kind of things have been seized from the spot. Subsequently, based on the jurisdiction, it is found that the place where the event was held, the farmhouse, that belongs to Hebgodi police station limits of Bangalore rural district. Accordingly, the case has been transferred to Hebgodi police station. Nearly about 100 people were there. We have already collected the blood samples and we are awaiting the result of the blood sample result. Many were from the outside and some were locals also who were involved in the party. One actress is said to be there. ಯಾವ್ಯಾವ ರೀತಿ ಡ್ರಗ್ಸ್ ಸಿಕ್ಕಿದೆ ಸ್ಪಾಟ್ ಅಲ್ಲಿ ರೇಡ್ ಮಾಡಿದಾಗ ಅನ್ನೋದನ್ನ ಮಾಹಿತಿ ಕೊಡ್ತಾ ಇದ್ರು. ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ ಕೆಮಿಕಲ್ ಡ್ರಗ್ಸ್ಗಳ ಬಳಕೆ ಈ ಪಾರ್ಟಿಯಲ್ಲಿ ಆಗ್ತಾ ಇತ್ತು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಪೊಲೀಸ್ ಕಮಿಷನರ್. ಇಷ್ಟು ಮಾತ್ರ ಅಲ್ಲ, ನಟಿ ಹೇಮಾ ಕೂಡ ಈ ರೇವ್ ಪಾರ್ಟಿಯಲ್ಲಿ, ಡ್ರಗ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರ ಬಗ್ಗೆ ಹಾಗೂ ಆಕೆಯ ಬ್ಲಡ್ ಸ್ಯಾಂಪಲ್ ಅನ್ನ ಕೂಡ ಮೆಡಿಕಲ್ ಟೆಸ್ಟ್ಗೆ ಕಳಿಸಲಾಗಿದೆ. ಅದರ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರು.